ಹೆಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗೇ ಇರ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಏನಪ್ಪ ಅಂದರೆ ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಈ ಚಾನಲಲ್ಲಿ ಇನ್ಮೇಲಿಂದ ವ್ಲಾಗ್ಸ್ ಆಗಲಿ, ಹಾಗೆ ಫುಡ್ ಚಾಲೆಂಜಸ್ ಆಗಲಿ, ಇಲ್ಲ ಕುಕ್ಕಿಂಗ್ ವೀಡಿಯೋಸು ಏನಾದ್ರು ಹಾಕೋಣಂತ. ಅಂದರೆ ನಮ್ಮ ಮನೇಲಿ ಯಾವುದೇ ಥರ ಕುಕ್ಕಿಂಗ್ ಮಾಡ್ತಾರೆ ಅದ್ರ ಬೇಸಿಸ್ ಮೇಲೆ ನಾನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ಅಂದರೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಳೆ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರಿ ಹಾಗೆ ಈ ಚಾನಲಿಗೂ ಹಾಗೆ ಸಪೋರ್ಟ್ ಮಾಡಿ, ವೀಡಿಯೋಗೆ ಲೈಕ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ತಮ್ಮದೇ ನೋಡಿದ್ದೀರಲ್ಲ ಇವತ್ತೇನು ಮಾಡಿದ್ದೀನಿ ಅಂತ ಬನ್ನಿ ಗೈಸ್. ಈಗ ಗೋಲಿ ಬಜ್ಜಿ ಮಾಡೋಕ್ಕೆ ಮೇನು ಏನೇನು ಬೇಕು ಅಂತ ನಾನು ತೋರಿಸ್ತೀನಿ, ಅಂದರೆ ಇಂಗ್ರೀಡಿಯೆಂಟ್ಸು. ಬನ್ನಿ. ಫಸ್ಟ್ ಬಂದು ಮೈದಾ, ಅಂದರೆ ಎಷ್ಟು ಜನಕ್ಕೆ ಬೇಕಂತ ನೀವು ಒಂಚೂರು ಅಳತೆ ಮಾಡಿ ಮೈದಾ ಹಾಕ್ಕೊಳ್ಳಿ. ಆಮೇಲೆ ಬಂದು ಮೊಸರು, ಆಮೇಲೆ ಸ್ವಲ್ಪ ಸೋಡಾ ಪುಡಿ, ಆಮೇಲೆ ಜೀರಿಗೆ, ಉಪ್ಪು, ಸಕ್ಕರೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು, ಅದ್ರ ಜೊತೆ ಹಸೆಕಾಯಿ ಇಲ್ಲಾಂದರೆ ಕೊಬ್ಬರಿ. ನಾನು ಕೊಬ್ಬರಿ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರ್ತಂತ. ಈಗ ಇದಿಷ್ಟು ಮಿಕ್ಸ್ ಮಾಡಿ ಆಮೇಲೆ ತೋರಿಸ್ತೀನಿ ಬನ್ನಿ. ಫಸ್ಟು ಮೈದಾ ಹಾಕ್ಕೊಬೇಕು. ಮೈದಾ ಹಾಕ್ಕೊಂಡು ಆಮೇಲೆ ಸೋಡಾ ಪುಡಿ ಸ್ವಲ್ಪ. ಇದೆಲ್ಲ ನಮ್ಮ ಅಮ್ಮನೇ ಮಾಡ್ತಾ ಇರೋದು, ನಾನು ಸ್ವಲ್ಪ ಹಂಗೆ ವಾಯ್ಸ್ ಓವರ್ ಕೊಡ್ತಾ ಇರೋದು. ಇದ್ರ ಜೊತೆ ಉಪ್ಪು, ಆಮೇಲೆ ಜೀರಿಗೆ, ಅದಕ್ಕೆ ತಕ್ಕಂಗೆ ಸ್ವಲ್ಪ ಸಕ್ಕರೆ, ಆಮೇಲೆ ಹಸಿಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಹಾಕಬೇಕು. ಇವಾಗ ಮೊಸರು ಹಾಕೋಣ ಫಸ್ಟು, ಅಂದರೆ ಮಿಕ್ಸ್ ಮಾಡಬೇಕಲ್ಲ, ಹಾಗಾಗಿ ನೀವು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೋಡ್ಕೊಂಡು ಹಾಕ್ರಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ರಿ ಮೈದಾನ, ಇಲ್ಲ ಒಂದು 3-4 ಜನಕ್ಕಾದರೆ ಈ ಬೌಲ್ ಸಾಕು. ಇವಾಗ ಹಸಿಮೆಣಸಿನ್ಕಾಯಿ ಹಾಕೊಂಡು ಅದ್ರ ಜೊತೆ ಇವಾಗ ಸಕ್ಕರೆ, ಸ್ವಲ್ಪ ಸಕ್ಕರೆ, ಒಂಚೂರು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ. ಅದ್ರ ಜೊತೆ ಇವಾಗ ನೆಕ್ಸ್ಟ್ ಮತ್ತೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸೆಕಾಯಿ ಇಲ್ಲಾಂದರೆ ಕೊಬ್ಬರಿ. ಇದಿಷ್ಟು ಇವಾಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಬನ್ನಿ. ಮನೇಲೆಲ್ಲ ಯಾವ ಥರ ಈ ಬಜ್ಜಿಗೆಲ್ಲ ಮಾಡ್ತಾರಲ್ಲ, ಅಂದರೆ ಕಡಲೆ ಹಿಟ್ಟಲ್ಲಿ ಆ ಥರ ಅಷ್ಟು ಒಂಚೂರು ಹದ ಬಂದರೆ ಸಾಕು. ತೀರಾ ಗಟ್ಟಿ ಈ ಚಪಾತಿಗೆಲ್ಲ ಮಾಡೋ ಥರ ಬೇಡ. ಒಂದು ಬಜ್ಜಿಗೆ ಎಷ್ಟು ಮಾಡ್ತೀರೋ ಆ ಥರ ಮಾಡ್ಕೊಂಡ್ರೆ ಸಾಕು. ಹಿಂಗೆ ಮಾಡಿ ಒಂದು 1/2 ಅವರ್ ಇಲ್ಲಾಂದರೆ ಒಂದು 20 ಮಿನಿಟ್ಸ್ ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕೋಣ. ಇನ್ನು ಸೀದಾ ನೆಕ್ಸ್ಟು ಬಜ್ಜಿ ಆಗ್ಬೇಕಾದ್ರೆ ತೋರಿಸ್ತೀನಿ ಬನ್ನಿ ಗೈಸ್. ಹಿಟ್ಟಂತೂ ಸಕ್ಕದಾಗಿದೆ. ಇನ್ನೇನಿಲ್ಲ, ಇವಾಗ ಕಾದಿರೋ ಎಣ್ಣೆಗೆ ಬಿಡೋದು ಇವಾಗ ಅಷ್ಟೇ. ಹಾಕಮ್ಮ ಒಂದೊಂದು ನನಗೆ ಚೂರು ಕ್ಯಾಮ್ರಾ ಹಿಂದೆ ಹಿಡ್ಕೊಳ್ಳೋಣ, ಡೇಂಜರ್ ಸುಮ್ಮನೆ ಹಾಕಿ. ಟೇಸ್ಟ್ ಯಾವ ಥರ ಬರುತ್ತೆ ಏನು ಅಂತ ಎಲ್ಲ ತಿಂದು ಹೇಳ್ತೀನಿ ಗೈಸ್. ಓದ್ಕೋದೈತಿ ಈ ಥರ. ಹಾಂ, ಎಷ್ಟೊಂದು 5-10 ನಿಮಿಷ ಬೇಕಾಗಿದೆ. ಒಂದು 5 ನಿಮಿಷನ ಬ್ರೌನ್ ಕಲರ್ ಬಂದರೆ ಬಂದಿದೆ ಅಂತನಾ ಗೈಸ್. ನೀವು ಯಾರಾದರೂ ಮನೇಲಿ ಮಾಡೋದಿದ್ರೆ ಟ್ರೈ ಮಾಡ್ಕೊಳ್ಳಿ ಗೈಸ್. ಇವಾಗ ನಾನು ತಿಂದ್ಬಿಟ್ಟು ಹೇಳ್ತಿದ್ದೀನಿ ಫಸ್ಟ್ ಸಿಹಿ ಇದೆಯಾ ಅಥವಾ ಸಪ್ಪೆ ಇದೆಯಾ, ಖಾರ ಇದೆಯಾ ಅಂತ. ಈ ಥರ ಹಿಟ್ಟು ಕ್ಲೀನಾಗಿ ಇದಾಗಬೇಕು ಗೈಸ್. ಇದ್ರ ಜೊತೆ ಬೇಕಾದ್ರೆ ಟೊಮೊಟೊ ಚಟ್ನಿನೋ ಇಲ್ಲ ಹಸಿಮೆಣಸಿನ್ಕಾಯಿ ಚಟ್ನಿ ಇಲ್ಲ ತೆಂಗಿನಕಾಯಿ ಚಟ್ನಿ ಯಾವುದಾದ್ರು ಟೇಸ್ಟ್ ಮಾಡ್ಬೋದು ಗೈಸ್. ಗೈಸ್ ಇಷ್ಟು ಬೆಂದಿದೆ ಅಂತ ಗೊತ್ತಾಗುತ್ತೆ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ, ಇಷ್ಟಾದರೆ ಸಾಕು. ಇವಾಗ ತಕ್ಕೊಳ್ಳೋಣ. ನಾನು ಸ್ವಲ್ಪ ಟಿಶ್ಯೂ ಪೇಪರ್ ಯೂಸ್ ಮಾಡಿದ್ದೀನಿ. ಎಣ್ಣೆನ ಸ್ವಲ್ಪ ಕ್ಲೀನಾಗಿ ಇಂಟ್ಕೊಂಬಿಡಿ ಗೈಸ್. ಕಲರ್ ಹೆಂಗೆ ಚೇಂಜ್ ಆಗಿದೆ ನೋಡ್ರಿ, ಗೊತ್ತಾಗುತ್ತೆ. ಗೈಸ್ ಈಗ ನಾವು ಮಾಡಿರೋ ಗೋಲಿ ಬಜ್ಜಿ ಕಂಪ್ಲೀಟ್ ತಯಾರಾಗಿದೆ, ಬಿಸಿ ಬಿಸಿ ಇದೆ. ಇದ್ರ ಜೊತೆ ನಾವು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀವಿ ಸ್ವಲ್ಪ. ಮಿಕ್ಸರ್ ಫುಲ್ ಬಿಸಿ ಚಟ್ನಿ ಚಲ್ಕಂತ. ಈಗ ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ. ಈಗ ಒಂದು ಸ್ವಲ್ಪ ಕೂದಲೆಲ್ಲ ಫುಲ್ಲು ಹೆಂಗೆ ಬೇಕು ಹಂಗೆ ಇದೆ, ಅಡ್ಜಸ್ಟ್ ಮಾಡ್ಕೊಡ್ರೆ ಚೆನ್ನಾಗಿದೆ. ಸ್ವಲ್ಪ ಲೈಟಾಗಿ ಸ್ವೀಟ್ ಹೊಡಿತಿದೆ. ನಾನು ಹೇಳ್ದೆ ಸಕ್ಕರೆ ಹಾಕೋದು ಬೇಡ ಅಂತ, ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಗೈಸ್ ಮನೇಲಿ ಬೇಕಾದ್ರೆ.
ಮತ್ತು ನೆಕ್ಸ್ಟು ವೀಡಿಯೋದಲ್ಲಿ ಸಿಗೋಣ ಇಲ್ಲ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ ಗೈಸ್.